ನನಗೆ ಯಾವತ್ತೂ ಭಯ ಆಗಿಲ್ಲ. 8 ದಿವಸದಿಂದ ಮಲಗಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಯಥೇಚ್ಛವಾಗಿ ಹಳ್ಳಿ ಕಡೆಯಿಂದ ಬೋರ್ವೆಲ್ ನಿಂತು ಹೋಗ್ತಾ ಇದ್ದಾವೆ, ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾವತ್ತೂ ನಾನು ಈ ತರ ಫೇಸ್ ಮಾಡಿರ್ಲಿಲ್ಲ. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತಕ್ಕಂಥ ರೀತಿ ಇವತ್ತು ಇದೆ. ಒಂದೊಂದು ಹೇಳಬಲ್ಲ, ಶಾಸಕನಾಗಿ 3 ವರ್ಷ ತಾಲೂಕು ತುಂಬಾ ಸಮೃದ್ಧಿಯಾಗಿತ್ತು, ಸುಭದ್ರವಾಗಿತ್ತು. ಮೊನ್ನೆ ಒಂದು ರಿಪೋರ್ಟ್ ತರಿಸಿ ನೋಡಿದಾಗ ಏನು ಮಳೆ ಆಗ್ಬೇಕಾಯ್ತಕ್ಕಂಥ ಮಳೆ ಒಂದು 37% ಮಾತ್ರ ಮಳೆ ಆಗಿದೆ, 63% ಮಳೆ ಆಗ್ತಾ ಇಲ್ಲ. ವಾಡಿಕೆ ಮಳೆ ಅಂತ ಕರಿತೀವಿ, ಪ್ರತಿ ವರ್ಷ ಬರ್ತಕ್ಕಂಥ ಮಳೆ ಆಧಾರಿತವಾಗಿ ನಮಗೆ ಮಳೆ ಆಗ್ತಾ ಇಲ್ಲ. ಬಹುಶಃ ನಾನು ಹೇಳ್ತೀನಿ, ನನಗೆ ಯಾವತ್ತೂ ಭಯ ಆಗಿಲ್ಲ. 8 ದಿವಸದಿಂದ ಮಲಗಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಯಥೇಚ್ಛವಾಗಿ ಹಳ್ಳಿ ಕಡೆಯಿಂದ ಬೋರ್ವೆಲ್ ನಿಂತು ಹೋಗ್ತಾ ಇದ್ದಾವೆ, ವಾಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾವತ್ತೂ ನಾನು ಈ ತರ ಫೇಸ್ ಮಾಡಿರ್ಲಿಲ್ಲ. ನನ್ನೇ ಒಂದು 4-5 ವಾರ್ಡ್ಗೆ ವಿಸಿಟ್ ಹೋದೆ ಟೌನಲ್ಲಿ. ಎಷ್ಟು ನಮ್ಮಲ್ಲಿ ಅಭಾವ ಸ್ಟಾರ್ಟ್ ಆಗಿದೆ ಅಂದ್ರೆ, ಆಕ್ಚುಲಿ ಒಬ್ಬ ಶಾಸಕನಾಗಿ, ಒಬ್ಬ ಮುಖ್ಯಮಂತ್ರಿ ಆಗಿ, ಒಬ್ಬ ಜಿಲ್ಲೆ ಅಧಿಕಾರಿಗಳಾಗಿ ನಾವು ಜನಕ್ಕೆ ನೀರು ಕೊಡೋಕ್ಕೂ ನಾವು ಹೋಗ್ತಿಲ್ಲ ಅಂತಂದ್ಮೇಲೆ ಬಹುಶಃ ಈ ಪೋಸ್ಟ್ಗೆ ಅದು ಕಷ್ಟ ಆಗ್ತದೆ. ನಾವು ಕಮರ್ಷಿಯಲ್ ದುಡ್ಡು ಮಾಡೋದು, ವ್ಯಾಪಾರಸ್ಥರು ಮಾಡೋದು ಬೇರೆ ಸೆಕೆಂಡ್ರಿ. ಒಂದು ಉದ್ಯೋಗ ಅಂತ ಬಂದಾಗ ಒಬ್ಬ ಶಾಸಕನಾಗಿ ಇವತ್ತು ನನಗೆ ಒಂದು 15 ದಿವಸ ಫೇಸ್ ಮಾಡಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ವಾಡಿಕೆ ಮಳೆ ಆಗ್ತಾ ಇಲ್ಲ. ಮೊನ್ನೆ KDP ಮೀಟಿಂಗ್ನ ಈ ಮಳೆ ಮತ್ತು ಮೇವುಕೋಸ್ಕರ ಕರೆದಾಗ ನಾನೊಂದು ಮಾತು ಕೇಳಿದೆ. ನಾನು ಇವತ್ತು ಬಹುಶಃ ಮಾಲೂರಲ್ಲಿ ಮಾರ್ಕೊಂಡೇನ್ ಡ್ಯಾಮ್ ಇದೆ, ಮಾರ್ಕೊಂಡೇನ್ ಡ್ಯಾಮ್ ನೀರು ಕೊಡ್ತಾವ್ರೆ. ಬಂಗಾರಪೇಟೆ ತಾಲೂಕಲ್ಲಿ, ಕೋಲಾರ ತಾಲೂಕು ಎರಗೋಳಿದೆ, ಅಲ್ಲಿಂದ ನೀರು ಬರ್ತದೆ, KJP ನೀರು ಬರ್ತದೆ. ಎಂತ ಪಾಪಿಗಳು ನಾವು ಅಂತಂದ್ರೆ, ಈ KCVL ಅಂತ ಗೊಬ್ಬ ನೀರು ಮಾಡಿದ್ದಾರೆ, ಅದು ರೀಚ್ ಆಗ್ತಾರೆ ನಮ್ಗೆ, ಅದು ಬರ್ತಾ ಇಲ್ಲ. ಇವತ್ತು ನಾನು ನಿಮ್ಮೆಲ್ಲ ಕೇಳ್ಕೊಂತೀನಿ, ಬಹುಶಃ ನಾವೆಲ್ಲ ಇದು ಫೇಸ್ ಮಾಡ್ಬೇಕಾಗ್ತದೆ. ನೀವೆಲ್ಲ ಈಗ ಇನ್ನು 15 ದಿವಸ ಆದ್ಮೇಲೆ ನಿಮ್ಗೆ ಮೇವು ಬಗ್ಗೆ ಸ್ಟಾರ್ಟ್ ಆಗ್ತದೆ, ಮೇವು ಸ್ಟಾರ್ಟ್ ಆಗ್ತದೆ. ಬರೀ ನಮ್ಮ ನಗರದಲ್ಲಿ 164 ಬೋರ್ ನಿಂತೋಗಿದೆ, 164 ಬೋರ್ ಇದಕ್ಕಿದೆ ನಿಂತೋಗಿದೆ. ಯಾಕೆಂದ್ರೆ ನಮ್ಮ ಅಂಡರ್ ವಾಟರ್ ನಮ್ ಡೌನ್ ಆಗ್ತಾ ಇದೆ. ಇದೇ ತರ ಮುಂದೋದ್ರೆ ತುಂಬಾ ನಾವು ಫೇಸ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಇದ್ರ ಮಧ್ಯೆ ನೀವು ಪ್ರೈವೇಟ್ ಇವ್ರಿಲ್ಲ ಒಂದು ಕಾಟ, ಈ ವಾಟರ್ ಪ್ರಾಬ್ಲಮ್ ಒಂದು ಕಾಟ. ಇವಾಗ ನಾವು ಕುಡ್ಲಿಕ್ಕೆ ನೀರಿಲ್ಲ ಅಂದ್ರೆ ನಮ್ಮ ಮೇವಿಗೆ ತರಕಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಏನು ಇದನ್ನ ನಾವು ಸರಿಪಡಿಸ್ಕೊಬೇಕಾಗ್ತದೆ. ಯಾಕಂದ್ರೆ ನಾವು ನೀರಿದ್ರೆ ಮಾತ್ರ ನಾವು ಏನ್ ಮಾಡಕ್ ಸಾಧ್ಯ. ನಾವೇನಂದ್ರೆ ಇಲ್ಲೇ 16 ಕಿಲೋಮೀಟರ್ ಅಲ್ಲಿ ನಮ್ಗೆ ನೆಲೆ ಹೋಗ್ತಾ ಇದೆ, ಕೃಷ್ಣನ ನೆಲೆ. ಸರ್ಕಾರ ಮನಸ್ಸು ಮಾಡೋ ಕೃಷ್ಣ ನೀರು ಕೊಡ್ಬೋದು, ಮನಸ್ಸು ಮಾಡ್ತಾ ಇಲ್ಲ. ಈ KCVL ನಾನು ಹೇಳ್ತೇನೆ, ಪ್ರತಿ ವರ್ಷ ಗಲಾಟೆ ಮಾಡ್ತಿದ್ದೀನಿ, ಟ್ರಸ್ಟಿ ಪ್ಲಾಂಟ್ ಮಾಡಿ ನಮ್ಗೆ ಕೊಡಿ, ನೀರು ಕೊಡಿ ಅಂತ. ಅದು ಮಾಡ್ತಾ ಇಲ್ಲ. ಬಹುಶಃ ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ರೀಚ್ ಆಗ್ತಾ ಇಲ್ಲ. ಒಳ್ಳಿಕೆರೆಗೆ KCVL ನೀರು ರೀಚ್ ಆಗ್ತಾ ಇಲ್ಲ. ಈ ಸಂದರ್ಭಕ್ಕೆ ನಾವು ತಯಾರಾಗಿ ಹೋಗ್ತಾ ಇದೀವಿ, ಇದ್ರ ಮಧ್ಯೆ ಈ ಬೆಂಗಳೂರಿಂದ ಬಂದು ರೆವಿನ್ಯೂ ಇಲಾಖೆನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಕೊಂಡ್ಕೊಂಡು ಇಡೀ ಗೌರ್ಮೆಂಟ್ ಜಮೀನು ಎಲ್ಲಿದೆ ಎಲ್ಲ ಮಾರಾಟ ಮಾಡಾಗಿದೆ. ಈ ಸಂದರ್ಭಕ್ಕೆ ಬರ್ತಾ ಹೊಸ ಪ್ರಾಜೆಕ್ಟ್ ನಾವು ಬೇಕು ಅಂತಂದಾಗ 1 ಇಂಚು ಜಾಗ ಕೂಡ ಮುಳಬಾಗ ತಾಲೂಕಲ್ಲಿ ಸಿಗ್ತಾ ಇಲ್ಲ ನಮ್ಗೆ. 1 ಇಂಚು ಜಾಗ ಹೊಸ ಪ್ರಾಜೆಕ್ಟ್ ತರಬೇಕು. ನನ್ನ ನಾಚಿಕೆ ಆಗುತ್ತೆ ಹೇಳ್ತೀನಿ. ನಮ್ಮಲ್ಲಿ ಯಾವ್ದು ಮೈದಾನ ಇಲ್ಲ, ಆಟ ಆಡ್ಲಿಕ್ಕೆ ಮೈದಾನ ಇಲ್ಲ. ಈ ಪರಿಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ ನಾವು ಎಚ್ಚೆತ್ಕೊಬೇಕಾಗ್ತದೆ. ನಮ್ಮನ್ನು ನಾವು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ. ನಾನು ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾ ಇಲ್ಲ, ಯಾವುದೋ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಇವತ್ತು ಬಹುಶಃ ಇವರಿಬ್ರು ಗೆದ್ದಾದ್ಮೇಲೆ ಈ ಒಂದು ಕ್ಷೇತ್ರಕ್ಕೆ ಒಂದು ಮೆರುಗು ಬಂತು. ನೀನು ಕಾಂಪಿಟೇಷನ್ ವರ್ಕ್ ಮಾಡ್ತಾ ಇದ್ದಾರೆ, ಈ ತರ ಬೇಕು. ಸೊ ಅದರಿಂದ ಏನು ನಮ್ಮ ಅಧಿಕಾರಿ ವರ್ಗದವರು ಇದೇ ನಮ್ಮ ಏನು ರೈಟ್ ಜಾಸ್ತಿ, ಹಾಲುಗೆ ದರ ರೇಟ್ ಮಾಡ್ಬೇಕಂತ ಸೆಷನ್ ಪಾಯಿಂಟ್ ಹಾಕೊಂಡಿದ್ದೀನಿ, ಮೇವು ಪಾಯಿಂಟ್ ಹಾಕೊಂಡಿದ್ದೀನಿ. ಏನು ಭೂ ಹಗರಣ ಆಗಿದೆ, ಇಡೀ ಮುಳಬಾಗಲ್ ತಾಲೂಕಲ್ಲಿ ಭೂ ಹಗರಣ ಆಗಿದೆ. ಭೂ ಹಗರಣ ಬಗ್ಗೆ ಚರ್ಚೆಗೆ ಕರೆದಿದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಚರ್ಚೆಗೆ ಪ್ರಶ್ನೆ ಕೇಳಿಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ಏನಾಗ್ತೀನಿ ತೋರಿಸ್ತೀನಿ ಅಂತ ಬನ್ನಿ ಕರೆದಿದ್ದೀನಿ. ಸೊ ದಯವಿಟ್ಟು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಂಡು ಹೆಜ್ಜೆ ಇಡ್ಬೇಕಂತ ಕರ್ತವ್ಯ ಬಂದಿದೆ. ನೆಗ್ಲೆಕ್ಟ್ ಅಂತೂ ಮಾಡೋದು ಬೇಡ. ಮಿತವಾಗಿ ನೀರನ್ನು ಬೆಳೆಸಿ, ನಾನು ಕೇಳೋದಷ್ಟೇ, ಮಿತವಾಗಿ ನೀರನ್ನು ಬೆಳೆಸಿ, ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ನಮ್ದಲ್ಲಿ ಯಾವುದು ಸಮುದ್ರ ಇಲ್ಲ, ನಮ್ಮಲ್ಲಿ ನದಿ ಇಲ್ಲ, ನಮ್ಮಲ್ಲಿ ಡ್ಯಾಮ್ ಇಲ್ಲ, ನಮ್ಮಲ್ಲಿ ಯಾವುದು ಬೇರೆ ಇಲ್ಲ. ವಾಟರ್ ಹಾಕೋ, ಬೋರ್ ತೆಗಿ, ನೀರು ಕುಡಿ, ಅಷ್ಟೇ. 2000 ಅಡಿ ಹಾಕಿದ್ರು ಕೂಡ ನೀರು ಬರ್ತಾ ಇಲ್ಲ ನಮಗೆ. 2000 ಅಡಿ ಆದ್ರೂ ನೀರು ಬರ್ತಾ ಇಲ್ಲ. ಈ ಮ್ಯಾಂಗೋ ನಂಬ್ಕೊಂಡಿದೀವಿ ನಾವು. ಮ್ಯಾಂಗೋ ಅದು ಯಾವಾಗ ಬರುತ್ತೋ ಮ್ಯಾಂಗೋ ರೇಟ್ ಗೊತ್ತಿಲ್ಲ. ಮ್ಯಾಂಗೋ ಯಾವಾಗ ಬರುತ್ತೆ, ಯಾರು ಉದ್ದಾಗೋರು ಅಂತ ನಂಗೆ ಗೊತ್ತಿಲ್ಲ. ಮ್ಯಾಂಗೋ ಹಾಕೊಂಡು ಯಾವ ರೈತ ಉದ್ದಾರ ಆಗೋ ನನಗೆ ಇದುವರೆಗೂ ನೋಡಿಲ್ಲ, ಬಹುಶಃ ನೋಡಿಲ್ಲ. ಇನ್ ಟೊಮೊಟೊ ಬಂಪರ್ ಲಾಟ್ರಿ, ಇದು ಕ್ಯಾಸಿನ ಇದ್ದಂಗೆ. ಎದುರು ಟೊಮೊಟೊ ಯಾರು ಹೊಡಿತಾ ಗೊತ್ತಾ, 36 ನಂಬರಲ್ಲಿ ಆ ಮಟ್ಟದಲ್ಲಿ ಹೋಗ್ತಾ ಇದೀವಿ. ಇದು ಬಿಟ್ರೆ ನಮ್ಮ ಹತ್ರ ಬೇರೆ ಏನಿದೆ ಹೇಳಿ? ಟೊಮೊಟೊ ಮ್ಯಾಂಗೋ ಬಿಟ್ರೆ, ಹಾಲು ಬಿಟ್ರೆ ನಮ್ಮ ಹತ್ರ ಏನಿದೆ ಬೇರೆ? ನಮ್ಮ ಹತ್ರ ಬೇರೆ ಏನೂ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥ ದಿನಗಳು ಬರ್ತಾ ಇದ್ದಾವೆ. ಸೊ ನಾವೆಲ್ಲ ಸೇರಿ ಎಚ್ಚರಿಕೆಯಿಂದ ದಿನ ನಾವು ಕಾಯ್ಬೇಕಾಗುತ್ತೆ. ಮಾನ್ಯ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ, ನಾನು ಕೇಳ್ಕೊಂಡಿದ್ದೀನಿ, ಪರಿಪರಿಯಾಗಿ ಕೇಳ್ಕೊಂಡಿದ್ದೀನಿ, ಆಯ್ತಲ್ಲ, ಕೊಡಿ ಅಂತ. ಸೊ ಅದರಿಂದ
ಮುಂದಿನ ದಿವಸ ಏನು ಹೊಸ CM ಬಂದರೆ, ಒಂದು ಭರವಸೆ CM ಬಂದರೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮನ್ನೆಲ್ಲ ಮೀಟಿಂಗ್ ಕರೀರಿ ಅಂತ ಹೇಳಿದ್ದೀನಿ. ಸೋಮವಾರದಿಂದನೇ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಜಿಲ್ಲೆ ಎಲ್ಲ ಶಾಸಕರು ಮೀಟಿಂಗ್ ಕರೆದು ನಾನು ಪರಿಹರಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ಬಂದಾಗ ಹಾಲು ಉತ್ಪಾದಕರು ಕೂಡ ಒಂದು ನಾನು ಹಿಡ್ತೀನಿ. ಹಾಲು ಉತ್ಪಾದಕರು ತುಂಬಾ ಈ ಮಟ್ಟಕ್ಕೆ ಹೋಗ್ತಾವ್ರೆ. ಇದಕ್ಕೆ ದಯವಿಟ್ಟು ವಿಶೇಷವಾಗಿ ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು, ಈ ಕಡೆ ಹೋದ್ರೆ ಇವ್ರ ರೋಗ, ಈ ಕಡೆ ಬಂದ್ರೆ ಹಾಲು ಏನು ಕಳ್ಕಾಕರ್ದ ಹಾಲು ಏನು ಪ್ರೈವೇಟ್ ಇಂದ ಬಂದ್ರೆ ಈ ಮಧ್ಯೆ ನಲ್ಗೋಗ್ತಾ ಇದೀವಿ. ಇದೇ ತರ ನೆಗ್ಲೆಕ್ಟ್ ಆದ್ರೆ ಹೋದ್ರೆ ನಾನು ತಪ್ಪು ತಿಳ್ಕೊಂಬೇಡಿ. ಇವಾಗ ಪ್ರೈವೇಟ್ ಇಂದ 38 ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು 32 ರೂಪಾಯಿ ಕೊಡ್ತೀವಿ ಅನ್ಕೊಳ್ಳಿ. ಯಾರು ಹಾಕ್ತಾರ ಹಾಲು? ಅವಶ್ಯಕತೆ ಇರ್ತಕ್ಕಂಥವ್ರು ಆ ಕಡೆ ಹಾಕ್ತಾನೆ, ದುಡ್ಡು ಜಾಸ್ತಿ ಬೇಕಾದ್ರೆ. ಇದು ಹಾವಳಿಯನ್ನು ತಡಿಬೇಕು ಅಂತಂದ್ರೆ ಸರ್ಕಾರ ಮುಂದಕ್ಕೆ ಬರಬೇಕು. ಯಥೇಚ್ಛವಾಗಿ ಕಳ್ತನ ಆಗ್ತಾ ಇರೋದು ಕೆಮಿಕಲ್ಸ್ ಮುಳಬಾಗಿಲು ತಾಲೂಕಲ್ಲೇ ಗೊತ್ತಿರ್ಬೇಕು. ಇದೇ ನಂಗ್ಲಿ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ವಿ ಕೇಳಿ. ನಂಗ್ಲಿಲ್ಲಿ ಕೆಮಿಕಲ್ಸ್ ಮಾಡ್ತಾ ಇದ್ದಾರೆ, ತಾಯಿಲ ಹತ್ರ ಒಂದೆರಡು ಕೆಮಿಕಲ್ಸ್ ಮಾಡ್ತಿದ್ದಾರೆ. ಅಂದ್ರೆ ಹಾಲು ಉತ್ಪಾದಕರ ಪೌಡರ್ ಕೆಮಿಕಲ್ಸ್ ಮಾಡಿ ಮಾರೋ ಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ ನಾವು ಎಲ್ಲಿ ಹೋಗ್ತಿದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದರಿಂದ ಈ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ, ಅದು ನಮ್ಮ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಮ್ಮಲ್ಲಿ ಓದುವಂತ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಈ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಲು ಉತ್ಪಾದಕರ ಸಂಘ ಮಾಡ್ತಾ ಇದೆ ಖಂಡಿತವಾಗ್ಲೂ. ಸೊ ಮುಂದಿನ ದಿವಸ ನಾನು ಕೂಡ ಕೈ ಜೋಡಿಸಿದ್ದೀನಿ ನಿಮ್ ಜೊತೆ. ಒಳ್ಳೆ ಉತ್ತಮ ಅಭಿವೃದ್ಧಿಗೋಸ್ಕರ ನಾವು ತಾಲೂಕು ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತೊಂದು ದಿವಸ ನಮ್ಗೆಲ್ರಿಗೂ ಅವಕಾಶ ಕೊಟ್ಟು ಒಂದು ವೇದಿಕೆಯಲ್ಲಿ ಕೂಸಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ, ಸೊ ಮುಂದಿನ ದಿವಸ ನಾವೆಲ್ಲ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸಿದ್ರಿ.